ಇನ್ನು ಅದೇನೋ ಒಂಥರ ಪ್ರಾಯಶ್ಚಿತ್ತ ಪಡ್ತಾ ಇದ್ದಾರಂತೆ, ಇನ್ನೊಂದು ಕಡೆಗೆ ಕಣ್ಣೀರು ಹಾಕ್ತಾ ಇದ್ದಾರಂತೆ. ಕಣ್ಣೀರು ಯಾಕೆ ಹಾಕ್ತಿದ್ದಾರೆ ನಂಗೆ ಅರ್ಥ ಆಗ್ತಿಲ್ಲಪ್ಪ. ಸೊ ಅಲ್ಲಿ ಫೆಸಿಲಿಟಿಗಳು ಚೆನ್ನಾಗಿಲ್ಲ ಅಂತನಾ? ಇರ್ಬೋದೇನೋ. ಸೊ ಕೊಲೆ ಕೇಸ್ನಲ್ಲಿ ದರ್ಶನ್ ಗೆಳತಿ ಪವಿತ್ರ ಜೈಲುವಾಸ ಅನುಭವಿಸ್ತಾ ಇದ್ದಾರೆ. ಪಾಪ ನಿನ್ನೆಯಿಂದ ಬರ್ತಾ ಇತ್ತ ಅಲ್ಲಿ ಊಟ ಸರಿಯಾಗಿಲ್ಲ, ಚಾಪೆ ಕೊಡ್ತಾ ಇದ್ದಾರೆ, ಮಲ್ಕೊಳಕ್ ಸರಿ ಆಗ್ತಿಲ್ಲ, ನಿದ್ದೆ ಬರ್ತಾ ಇಲ್ಲ ಅಂತೇಳಿ. ಮೋಸ್ಟ್ಲಿ ಅದಕ್ಕೆ ಇರಬೇಕು. ಕಾರಣ ಅಲ್ಲಿ ಎಲ್ಲ ಚೆನ್ನಾಗಿತ್ತು ಮನೆಯಲ್ಲಿ ಫೆಸಿಲಿಟಿ. ಮಗಳನ್ನ ತಪ್ಪಿಕೊಂಡು ಕಣ್ಣೀರು ಹಾಕಿದ್ದಾರಂತೆ ಪವಿತ್ರ ಗೌಡ. ಪಾಪ ಅಲ್ಲಿ ಇನ್ನೂ ಪಾಪುನೇ ಆಚೆ ಬಂದಿರ್ಲಿಲ್ವಲ್ಲ. ಅವ್ರ ಕತೆ ಏನಾಗ್ಬೇಕಲ್ಲಿ? ಸಾವನ್ನಪ್ಪಿದಂಥ ರೇಣುಕಾಸ್ವಾಮಿ ಕತೆ. ಇವಾಗ ಮಗಳಾದ್ರೂ ದೊಡ್ಡವಳಿದ್ದಾಳೆ, ಬೆಳೆದು ನಿಂತಿದ್ದಾಳೆ, ಕಾಲೇಜಿಗೆ ಹೋಗ್ತಿದ್ದಾಳೆ. ಅಲ್ಲಿ ಇನ್ನೂ ಆಚೆನೆ ಬಂದಿಲ್ವಲ್ಲ ಪಾಪು. ಇನ್ನೂ ತಂದೆ ಮುಖಾನೇ ನೋಡ್ಲಿಲ್ವಲ್ಲ. ಅವಾಗ ಕಣ್ಣೀರು ಬರಲಿಲ್ಲ ನಿಮಗೆ? ಕಣ್ಣೀರು ಹಾಕಿದಾರಂತೆ. ಅದಕ್ಕೆ ಹಾಕಿರಲ್ಲ ಬಿಡ್ರಿ. ಅಲ್ಲಿ ಫೆಸಿಲಿಟಿಗಳು ಚೆನ್ನಾಗಿಲ್ಲ ಅಂತೇಳಿ ಮೋಸ್ಟ್ಲಿ ಅನಿಸಿರ್ಬೇಕು, ಅದಕ್ಕೆ ಕಣ್ಣೀರು ಹಾಕಿರ್ತಾರೆ. ಇವ್ರಿಗೆಲ್ಲ ಕಣ್ಣೀರು ಹಾಕೋದಾಗಿದ್ದಿದ್ರೆ ಯಾವಾಗಲೂ ಬರಬೇಕಾಗಿತ್ತು ಕಣ್ಣೀರು, ಯಾವಾಗಲೂ ಆಗಬೇಕಾಗಿತ್ತು. ಅದಾಗಿಲ್ಲ, ಈಗ ಆಗ್ತಾ ಇದೆ ಅಂತೆ. ನನಗೇನೋ ಅನ್ನಿಸ್ತಾ ಇಲ್ಲ. ಮೋಸ್ಟ್ಲಿ ಆ ಫೆಸಿಲಿಟಿಗಳು ಚೆನ್ನಾಗಿಲ್ಲ ಅಂತೇಳಿ ಮೋಸ್ಟ್ಲಿ ಬೇಜಾರಾಗಿರ್ಬೇಕೇನೋ ಅವ್ರಿಗೆ. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ಇದ್ದಾರೆ. ಅಂಬರೀಷ್ ಮೋಸ್ಟ್ಲಿ ಅವರಿಗೆ ಆ ಥರ ಎಲ್ಲ ಎಮೋಷ್ನಲ್ ಆಗಿ ಬಾಂಡಿಂಗ್ ಇರೋದಾಗಿದ್ರೆ ರೇಣುಕಾಸ್ವಾಮಿ ಕಣ್ಣೀರಿಟ್ಟು ಕೇಳ್ಕೊಂಡಿದ್ಲಲ್ಲ, ಗೊಳೋ ಅಂತ ಕಾಲಿಗೆ ಬಿದ್ದು ಕೇಳಿದ್ನಲ್ಲ, ನನ್ನ ವೈಫು ಪ್ರೆಗ್ನೆಂಟ್ ಇದ್ದಾಳೆ ಬಿಟ್ಬಿಡಿ ನನಗೆ ಅಂತ ಹೇಳಿ. ಅವಾಗ್ಲೇ ಎಮೋಷ್ನಲ್ ಬರಬೇಕಾಗಿತ್ತು, ಅವಾಗ್ಲೇ ಕಣ್ಣೀರು ಬರಬೇಕಾಗಿತ್ತು. ಹೋಗ್ಲಿ ಬಿಡಿ ಅಂತ ಬಿಡಬೇಕಾಗಿತ್ತು. ಆಗಿಲ್ಲದೆ ಇರೋದು ಮಗಳನ್ನ ನೋಡಿದ ತಕ್ಷಣ ಈಗ ಕಣ್ಣೀರು ಹಾಕೋದು. ಮೋಸ್ಟ್ಲಿ ಪರಪ್ಪನಗರ ಜೈಲಲ್ಲಿ ಫೆಸಿಲಿಟಿಗಳು ಚೆನ್ನಾಗಿಲ್ಲ ಅನ್ಸುತ್ತೆ. ಹೇಳಿ ಅಲ್ಲಿ ಪಾಪ ಆಫೀಸರ್ಸ್ಗಳಿಗೆ ಒಂಚೂರು ಫೆಸಿಲಿಟಿ ಕೊಡಿ, ಆವಾಗ ಕಣ್ಣೀರು ಹಾಕೋದು ಬಿಡ್ತಾರೆ ಅಂತೇಳಿ. ಯಾಕೆ ಕೇಳಲ್ವಾ ಅಂಬರೀಷ್ ನೀವೆಲ್ಲ? ಅರುಣ್, ಖಂಡಿತವಾಗೂ ಏನು ಈಗ ಪವಿತ್ರ ಗೌಡ ಜೈಲಿಗೆ ಬರೋಕ್ಕೆ ಮುಂಚೆ ಈಗ ಈ ಪ್ರಕರಣದಲ್ಲಿ ಸಿಲುಕ್ತಾಳೆ. ಅಂದಿನಿಂದಲೂ ಸಹ ಮಗಳನ್ನು ಸಹ ಭೇಟಿಯಾಗಿರಲಿಲ್ಲ. ಆದ ನಂತರ ಮಗಳನ್ನು ಭೇಟಿಯಾಗೋದಕ್ಕೂ ಸಾಧ್ಯ ಆಗಿಲ್ಲ. ಇವತ್ತು ಏನು ಪವಿತ್ರ ಗೌಡ ಅವರ ತಾಯಿ ಮತ್ತು ಮಗಳು ಮತ್ತು ಅವರ ಗಂಡ ಇರ್ಬೋದು ತಮ್ಮನ ಜೊತೆ ಈಗ ಜೈಲಿಗೆ ಬಂದಿದ್ದರು. ಆ ಸಮಯದಲ್ಲಿ ಒಂದು ರೀತಿ ಮಗಳನ್ನು ನೋಡಿದಾಗ ಸಾಮಾನ್ಯವಾಗಿ ಭಾವುಕಳಾಗಿ ಕಣ್ಣೀರನ್ನು ಹಾಕಿದ್ದಾಳೆ. ಅಂದರೆ ಎಲ್ಲ ಒಂದು ಕಡೆಗೆ ಪರಪ್ಪನಗರ ಜೈಲಿಗೆ ಬಂದ ನಂತರ ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳಕ್ಕಾಗದೆ ಸಾಕಷ್ಟು ಕಣ್ಣೀರನ್ನು ಸುರಿಸಿದ್ದಾರೆ. ಜೊತೆಗೆ ಮೌನಕ್ಕೂ ಶರಣಾಗಿದ್ದಾಳೆ. ಎಲ್ಲ ಒಂದು ಕಡೆಗೆ ಪಶ್ಚಾತ್ತಾಪ ಈಗ ಜೈಲಿಗೆ ಬಂದ ನಂತರ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇರೋಂಥದ್ದು. ಒಟ್ಟಿನಲ್ಲಿ ಸಂಪೂರ್ಣವಾಗಿ ಈಗ ಏನು ರೇಣುಕಾಸ್ವಾಮಿ ಮನೆಯಲ್ಲೂ ಸಹ ಇನ್ನು ಮಗುನೇ ಆಚೆ ಬಂದಿಲ್ಲ, ಅದಕ್ಕೆ ಹೆಂಡತಿ ಸಹ ಗರ್ಭಿಣಿ. ಆಗ ಈ ಕನಿಕರ ತೋರಿಸಿದ್ರೆ ಇವತ್ತು ಪವಿತ್ರ ಗೌಡಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆದರೆ ಇವತ್ತು ಜೈಲಿಗೆ ಬಂದು ಇನ್ನು 5 ದಿನ ಕಳೆದೈತೆ. 5 ದಿನ ರಾತ್ರಿ ಕಳೆಯೋದ್ರಲ್ಲೇ ಪವಿತ್ರಗೆ ಈಗ ಮಗಳ ಮೇಲೆ ಮಾಂಕಾರ ಹುಟ್ಟಿದೆ. ಜೊತೆಗೆ ಮಗಳನ್ನು ನೋಡಿದ ತಕ್ಷಣ ಕಣ್ಣೀರು ಧಾರೆಯನ್ನು ಸುರಿಸ್ಕೊಡ್ತಾ ಇದ್ದಾಳೆ. ಜೊತೆಗೆ ಪೋಷಕರ ಬಳಿಯೂ ಸಹ ಸಾಕಷ್ಟು ನೋವುಗಳನ್ನು ಜೈಲಿನ ಒಳಗಡೆ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ಸಹ ಹಂಚ್ಕೊಳ್ತಾ ಇದ್ದಾರೆ ಅಂತ ಮಾಹಿತಿ ಸಿಗ್ತಾ ಇರೋಂಥದ್ದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಶನಿವಾರ ಬಂದಾಗಲೂ ಸಹ ಸಾಕಷ್ಟು ಇನ್ನು ಪವಿತ್ರ ಗೌಡ ಹತ್ಕೊಂಡು ಪೋಷಕರ ಬಳಿ ಸಹ ಒಂದು ವಿಚಾರವನ್ನು ಹೇಳಿದರು. ಹಾಗಾಗಿ ಇವತ್ತು ಪೋಷಕರ ಬಳಿ ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಸಹ ಚರ್ಚೆ ಮಾಡಲಾಗ್ತಿದೆ. ಹಾಗಾಗಿ ಅವರ ಸಂಪೂರ್ಣ ಚರ್ಚೆ ನಂತರ ಇನ್ನೂ ಹೊರಗಡೆ ಬಂದಿಲ್ಲ. ಆದರೆ ಹೋಗಿ ಅರ್ಧ ಗಂಟೆ ಆಗ್ತಾ ಬಂತು. ಜೈಲಿನ ಒಳಗಡೆ ಪವಿತ್ರ ಗೌಡನ ಭೇಟಿಯಾಗಿ ಇನ್ನೂ ಚರ್ಚೆಯಲ್ಲೇ ಇದೆ. ಈಗ ಇನ್ನೇನು 5:45 6 ಗಂಟೆ ಸಮಯಕ್ಕೆ ಹೊರಗಡೆ ಬರ್ಬೋದು. ಒಟ್ಟಿನಲ್ಲಿ ಸಂಪೂರ್ಣ ಒಂದು ಸಣ್ಣ ತೀರ್ಮಾನ ಇವತ್ತು ಈ ಪವಿತ್ರ ಗೌಡ ಐಸ್ ಟೈಪ್ನ ಒಂದು ಲೈಫ್ ಲೀಡ್ ಮಾಡ್ತಿದ್ದಂತಹ ಈ ಪವಿತ್ರ ಗೌಡಗೆ ಇವತ್ತು ಜೈಲಿನಲ್ಲಿ ಪಶ್ಚಾತ್ತಾಪ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು ಅರುಣ್. ಓಕೆ ಅಂಬರೀಷ್, ಮಿಲ ಮಾಹಿತಿಗೆ ಧನ್ಯವಾದಗಳು. ಅದು ಯಾವ ಪಶ್ಚಾತ್ತಾಪ ಇದ್ದಂಗೆ ಕಾಣಿಸ್ತಾ ಇಲ್ಲ. ಪಶ್ಚಾತ್ತಾಪ ಪಡೋದಾಗಿದ್ದಿದ್ರೆ ಹಿಂದೆ ಅನೇಕ ಘಟನೆಗಳು ನಡೆದಿತ್ತು, ಅವಾಗಲೇ ಪಶ್ಚಾತ್ತಾಪ ಬರಬೇಕಾಗಿತ್ತು, ಈಗ ಅಲ್ಲ. ಅವ ಪಾಪ ಪರಿಪರಿಯಾಗಿ ಕೇಳ್ಕೊಂಡಿದ್ದ, ನನ್ನ ಹೆಂಡತಿ ಗರ್ಭಿಣಿ ಇದ್ದಾಳೆ ಬಿಟ್ಬಿಡಿ ಇಟ್ಬಿಡಿ ಅಂತೇಳಿ. ಆ ಮಗುಗೆ ಏನು ಉತ್ತರ ಕೊಡಬೇಕು? ಆ ತಾಯಿ ಮಗುಗೆ ಏನು ಉತ್ತರ ಕೊಡಬೇಕು? ನಿಮ್ಗಾಗೆ ನಿಮ್ಮ ಮಗಳು ಬೆಳೆದ್ ನಿಂತು ಕಾಲೇಜಿಗೆ ಹೋಗ್ತಿದ್ದಾರೆ, ಆ ಮಗು ಏನ್ ಮಾಡ್ಬೇಕು? ಪಾಪ ನನ್ನ ತಂದೆ ಇಲ್ಲಿ ಅಂತ ಕೇಳಿದ್ರೆ ತಾಯಿ ಏನು ಉತ್ತರ ಕೊಡಬೇಕು? ಅದ್ ನಿಮ್ಗೆ ಅವಾಗ ಅನಿಸ್ಲಿಲ್ವಾ?